ಅದು 7 ದಶಕಗಳ ಇತಿಹಾಸವಿದ್ದ ಸೇತುವೆ. 16 ಹಳ್ಳಿಗಳ ಸಂಪರ್ಕ ಕೊಂಡಿಯಾಗಿತ್ತು ಆ ಸೇತುವೆ. ಆದರೆ ಏಕಾಏಕಿ ಕುಸಿದು ಬಿದ್ದುದರಿಂದ ಸಂಚಾರ ಸ್ತಬ್ಧವಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಘಟಪ್ರಭಾದಲ್ಲಿ ಭಾರೀ ಅನಾಹುತ ತಪ್ಪಿದೆ. ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕುಸಿದು ಬಿದ್ದ ಪುರಾತನ ಘಟಪ್ರಭಾ ಸೇತುವೆ. ಸೂಕ್ತ ನಿರ್ವಹಣೆ ಇಲ್ಲದೆ ಭಾರೀ ಅನಾಹುತ. ಕುಸಿದು ಬಿದ್ದಿರೋ ಸೇತುವೆ ಜನ ಆತಂಕದಿಂದ ನೋಡ್ತಾ ಇರೋದು. ಸಂಚಾರ ಸ್ತಬ್ಧ, ಅನಾಹುತ ತಡೆಯಲು ಬ್ಯಾರಿಕೇಡ್ ಅಳವಡಿಸಿರುವುದು. ಇದೆಲ್ಲ ಕಂಡಿದ್ದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಘಟಪ್ರಭಾ ಪಟ್ಟಣದ ಹೊರವಲಯದಲ್ಲಿ. ಹೌದು, ಘಟಪ್ರಭಾ ಪಟ್ಟಣ ಹೊರವಲಯದಲ್ಲಿರುವಂತಹ ಹಳೆಯ ಕಾಲುವೆ ಸೇತುವೆ ಕುಸಿದು ಬಿದ್ದಿದೆ. ಸೇತುವೆ ನಿರ್ಮಾಣವಾಗಿದ್ದು 1954ರಲ್ಲಿ. 72 ವರ್ಷಗಳ ಇತಿಹಾಸವಿದ್ದ ಈ ಬ್ರಿಡ್ಜ್ ಸಾವಿರಾರು ವಾಹನ ಸಂಚಾರಕ್ಕೆ ಆಸರಿಯಾಗಿತ್ತು. ಸರಿಯಾದ ನಿರ್ವಹಣೆ ಇಲ್ಲದ ಕಾರಣ ಇಂದು ಅಸ್ಥಿ ಪಂಜರದಂತಾಗಿ ಕುಸಿದು ಬಿದ್ದಿದೆ. ಏಕಾಏಕಿ ನಡೆದಂತ ಈ ಘಟನೆಯಿಂದ ಸ್ಥಳೀಯರು ಆತಂಕಕ್ಕೀಡಾಗಿದ್ದಾರೆ. ಸೇತುವೆ ಶಿಥಿಲಗೊಂಡಿದೆ, ಇದನ್ನ ದುರಸ್ತಿ ಮಾಡಿ ಅಂತ ಗ್ರಾಮಸ್ಥರು ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರಂತೆ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇಂದು ಈ ಅವಾಂತರಕ್ಕೆ ಕಾರಣ ಎಂಬ ಆರೋಪ ಕೇಳಿಬರ್ತಾ ಇದೆ. ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಧಾವಿಸಿದ ಅಧಿಕಾರಿಗಳು ಬ್ಯಾರಿಕೇಡ್ ಹಾಗೂ ಮಣ್ಣು ಗುಡ್ಡೆ ಹಾಕಿ ಸಂಚಾರ ಸ್ಥಗಿತಗೊಳಿಸಿದರು. ಘಟಪ್ರಭಾ ಪಟ್ಟಣಕ್ಕೆ ಇದೊಂದು ಪ್ರಮುಖ ಸಂಪರ್ಕ ಕೊಂಡಿಯಾಗಿತ್ತು. ಈಗ ಸೇತುವೆ ಬಂದ್ ಆಗಿರೋದ್ರಿಂದ ಶಾಲಾ ಮಕ್ಕಳು, ರೈತರು ಹಾಗೂ ಪ್ರಯಾಣಿಕರು ಮೈಲುಗಟ್ಟಲೆ ದೂರದ ಪರ್ಯಾಯ ಮಾರ್ಗ ಬಳಸುವಂತಾಗಿದೆ. ತಕ್ಷಣ ದುರಸ್ತಿ ಕಾರ್ಯ ಆರಂಭಿಸಲು ಆಗ್ರಹ ಕೇಳಿಬಂದಿದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಅದು 7 ದಶಕಗಳ ಇತಿಹಾಸವಿದ್ದ ಸೇತುವೆ. 16 ಹಳ್ಳಿಗಳ ಸಂಪರ್ಕ ಕೊಂಡಿಯಾಗಿತ್ತು ಆ ಸೇತುವೆ. ಆದರೆ ಏಕಾಏಕಿ ಕುಸಿದು ಬಿದ್ದುದರಿಂದ ಸಂಚಾರ ಸ್ತಬ್ಧವಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಘಟಪ್ರಭಾದಲ್ಲಿ ಭಾರೀ ಅನಾಹುತ ತಪ್ಪಿದೆ. ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕುಸಿದು ಬಿದ್ದ ಪುರಾತನ ಘಟಪ್ರಭಾ ಸೇತುವೆ. ಸೂಕ್ತ ನಿರ್ವಹಣೆ ಇಲ್ಲದೆ ಭಾರೀ ಅನಾಹುತ. ಕುಸಿದು ಬಿದ್ದಿರೋ ಸೇತುವೆ ಜನ ಆತಂಕದಿಂದ ನೋಡ್ತಾ ಇರೋದು. ಸಂಚಾರ ಸ್ತಬ್ಧ, ಅನಾಹುತ ತಡೆಯಲು ಬ್ಯಾರಿಕೇಡ್ ಅಳವಡಿಸಿರುವುದು. ಇದೆಲ್ಲ ಕಂಡಿದ್ದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಘಟಪ್ರಭಾ ಪಟ್ಟಣದ ಹೊರವಲಯದಲ್ಲಿ. ಹೌದು, ಘಟಪ್ರಭಾ ಪಟ್ಟಣ ಹೊರವಲಯದಲ್ಲಿರುವಂತಹ ಹಳೆಯ ಕಾಲುವೆ ಸೇತುವೆ ಕುಸಿದು ಬಿದ್ದಿದೆ. ಸೇತುವೆ ನಿರ್ಮಾಣವಾಗಿದ್ದು 1954ರಲ್ಲಿ. 72 ವರ್ಷಗಳ ಇತಿಹಾಸವಿದ್ದ ಈ ಬ್ರಿಡ್ಜ್ ಸಾವಿರಾರು ವಾಹನ ಸಂಚಾರಕ್ಕೆ ಆಸರಿಯಾಗಿತ್ತು. ಸರಿಯಾದ ನಿರ್ವಹಣೆ ಇಲ್ಲದ ಕಾರಣ ಇಂದು ಅಸ್ಥಿ ಪಂಜರದಂತಾಗಿ ಕುಸಿದು ಬಿದ್ದಿದೆ. ಏಕಾಏಕಿ ನಡೆದಂತ ಈ ಘಟನೆಯಿಂದ ಸ್ಥಳೀಯರು ಆತಂಕಕ್ಕೀಡಾಗಿದ್ದಾರೆ. ಸೇತುವೆ ಶಿಥಿಲಗೊಂಡಿದೆ, ಇದನ್ನ ದುರಸ್ತಿ ಮಾಡಿ ಅಂತ ಗ್ರಾಮಸ್ಥರು ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರಂತೆ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇಂದು ಈ ಅವಾಂತರಕ್ಕೆ ಕಾರಣ ಎಂಬ ಆರೋಪ ಕೇಳಿಬರ್ತಾ ಇದೆ. ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಧಾವಿಸಿದ ಅಧಿಕಾರಿಗಳು ಬ್ಯಾರಿಕೇಡ್ ಹಾಗೂ ಮಣ್ಣು ಗುಡ್ಡೆ ಹಾಕಿ ಸಂಚಾರ ಸ್ಥಗಿತಗೊಳಿಸಿದರು. ಘಟಪ್ರಭಾ ಪಟ್ಟಣಕ್ಕೆ ಇದೊಂದು ಪ್ರಮುಖ ಸಂಪರ್ಕ ಕೊಂಡಿಯಾಗಿತ್ತು. ಈಗ ಸೇತುವೆ ಬಂದ್ ಆಗಿರೋದ್ರಿಂದ ಶಾಲಾ ಮಕ್ಕಳು, ರೈತರು ಹಾಗೂ ಪ್ರಯಾಣಿಕರು ಮೈಲುಗಟ್ಟಲೆ ದೂರದ ಪರ್ಯಾಯ ಮಾರ್ಗ ಬಳಸುವಂತಾಗಿದೆ. ತಕ್ಷಣ ದುರಸ್ತಿ ಕಾರ್ಯ ಆರಂಭಿಸಲು ಆಗ್ರಹ ಕೇಳಿಬಂದಿದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಅದು 7 ದಶಕಗಳ ಇತಿಹಾಸವಿದ್ದ ಸೇತುವೆ. 16 ಹಳ್ಳಿಗಳ ಸಂಪರ್ಕ ಕೊಂಡಿಯಾಗಿತ್ತು ಆ ಸೇತುವೆ. ಆದರೆ ಏಕಾಏಕಿ ಕುಸಿದು ಬಿದ್ದುದರಿಂದ ಸಂಚಾರ ಸ್ತಬ್ಧವಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ.
ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಘಟಪ್ರಭಾದಲ್ಲಿ ಭಾರೀ ಅನಾಹುತ ತಪ್ಪಿದೆ. ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕುಸಿದು ಬಿದ್ದ ಪುರಾತನ ಘಟಪ್ರಭಾ ಸೇತುವೆ, ಸೂಕ್ತ ನಿರ್ವಹಣೆ ಇಲ್ಲದೆ ಭಾರೀ ಅನಾಹುತ. ಕುಸಿದು ಬಿದ್ದಿರೋ ಸೇತುವೆ, ಜನ ಆತಂಕದಿಂದ ನೋಡ್ತಾ ಇರೋದು. ಸಂಚಾರ ಸ್ತಬ್ಧ, ಅನಾಹುತ ತಡೆಯಲು ಬ್ಯಾರಿಕೇಡ್ ಅಳವಡಿಸಿರುವುದು. ಇದೆಲ್ಲ ಕಂಡಿದ್ದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಘಟಪ್ರಭಾ ಪಟ್ಟಣದ ಹೊರವಲಯದಲ್ಲಿ. ಹೌದು, ಘಟಪ್ರಭಾ ಪಟ್ಟಣ ಹೊರವಲಯದಲ್ಲಿರುವಂತಹ ಹಳೆಯ ಕಾಲುವೆ ಸೇತುವೆ ಕುಸಿದು ಬಿದ್ದಿದೆ. ಸೇತುವೆ ನಿರ್ಮಾಣವಾಗಿದ್ದು 1954ರಲ್ಲಿ 72 ವರ್ಷಗಳ ಇತಿಹಾಸವಿದ್ದ ಈ ಬ್ರಿಡ್ಜ್ ಸಾವಿರಾರು ವಾಹನ ಸಂಚಾರಕ್ಕೆ ಆಸರಿಯಾಗಿತ್ತು. ಸರಿಯಾದ ನಿರ್ವಹಣೆ ಇಲ್ಲದ ಕಾರಣ ಇಂದು ಅಸ್ಥಿ ಪಂಜರದಂತಾಗಿ ಕುಸಿದು ಬಿದ್ದಿದೆ. ಏಕಾಏಕಿ ನಡೆದಂತ ಈ ಘಟನೆಯಿಂದ ಸ್ಥಳೀಯರು ಆತಂಕಕ್ಕೀಡಾಗಿದ್ದಾರೆ. ಸೇತುವೆ ಶಿಥಿಲಗೊಂಡಿದೆ, ಇದನ್ನ ದುರಸ್ತಿ ಮಾಡಿ ಅಂತ ಗ್ರಾಮಸ್ಥರು ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರಂತೆ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇಂದು ಈ ಅವಾಂತರಕ್ಕೆ ಕಾರಣ ಎಂಬ ಆರೋಪ ಕೇಳಿಬರ್ತಾ ಇದೆ. ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಧಾವಿಸಿದ ಅಧಿಕಾರಿಗಳು ಬ್ಯಾರಿಕೇಡ್ ಹಾಗೂ ಮಣ್ಣು ಗುಡ್ಡೆ ಹಾಕಿ ಸಂಚಾರ ಸ್ಥಗಿತಗೊಳಿಸಿದರು. ಘಟಪ್ರಭಾ ಪಟ್ಟಣಕ್ಕೆ ಇದೊಂದು ಪ್ರಮುಖ ಸಂಪರ್ಕ ಕೊಂಡಿಯಾಗಿತ್ತು. ಈಗ ಸೇತುವೆ ಬಂದ್ ಆಗಿರೋದ್ರಿಂದ ಶಾಲಾ ಮಕ್ಕಳು, ರೈತರು ಹಾಗೂ ಪ್ರಯಾಣಿಕರು ಮೈಲುಗಟ್ಟಲೆ ದೂರದ ಪರ್ಯಾಯ ಮಾರ್ಗ ಬಳಸುವಂತಾಗಿದೆ. ತಕ್ಷಣ ದುರಸ್ತಿ ಕಾರ್ಯ ಆರಂಭಿಸಲು ಆಗ್ರಹ ಕೇಳಿಬಂದಿದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಅದು 7 ದಶಕಗಳ ಇತಿಹಾಸವಿದ್ದ ಸೇತುವೆ. 16 ಹಳ್ಳಿಗಳ ಸಂಪರ್ಕ ಕೊಂಡಿಯಾಗಿತ್ತು ಆ ಸೇತುವೆ. ಆದರೆ ಏಕಾಏಕಿ ಕುಸಿದು ಬಿದ್ದುದರಿಂದ ಸಂಚಾರ ಸ್ತಬ್ಧವಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಘಟಪ್ರಭಾದಲ್ಲಿ ಭಾರೀ ಅನಾಹುತ ತಪ್ಪಿದೆ. ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕುಸಿದು ಬಿದ್ದ ಪುರಾತನ ಘಟಪ್ರಭಾ ಸೇತುವೆ, ಸೂಕ್ತ ನಿರ್ವಹಣೆ ಇಲ್ಲದೆ ಭಾರೀ ಅನಾಹುತ. ಕುಸಿದು ಬಿದ್ದಿರೋ ಸೇತುವೆ, ಜನ ಆತಂಕದಿಂದ ನೋಡ್ತಾ ಇರೋದು. ಸಂಚಾರ ಸ್ತಬ್ಧ, ಅನಾಹುತ ತಡೆಯಲು ಬ್ಯಾರಿಕೇಡ್ ಅಳವಡಿಸಿರುವುದು. ಇದೆಲ್ಲ ಕಂಡಿದ್ದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಘಟಪ್ರಭಾ ಪಟ್ಟಣದ ಹೊರವಲಯದಲ್ಲಿ. ಹೌದು, ಘಟಪ್ರಭಾ ಪಟ್ಟಣ ಹೊರವಲಯದಲ್ಲಿರುವಂತಹ ಹಳೆಯ ಕಾಲುವೆ ಸೇತುವೆ ಕುಸಿದು ಬಿದ್ದಿದೆ. ಸೇತುವೆ ನಿರ್ಮಾಣವಾಗಿದ್ದು 1954ರಲ್ಲಿ 72 ವರ್ಷಗಳ ಇತಿಹಾಸವಿದ್ದ ಈ ಬ್ರಿಡ್ಜ್ ಸಾವಿರಾರು ವಾಹನ ಸಂಚಾರಕ್ಕೆ ಆಸರಿಯಾಗಿತ್ತು. ಸರಿಯಾದ ನಿರ್ವಹಣೆ ಇಲ್ಲದ ಕಾರಣ ಇಂದು ಅಸ್ಥಿ ಪಂಜರದಂತಾಗಿ ಕುಸಿದು ಬಿದ್ದಿದೆ. ಏಕಾಏಕಿ ನಡೆದಂತ ಈ ಘಟನೆಯಿಂದ ಸ್ಥಳೀಯರು ಆತಂಕಕ್ಕೀಡಾಗಿದ್ದಾರೆ. ಸೇತುವೆ ಶಿಥಿಲಗೊಂಡಿದೆ, ಇದನ್ನ ದುರಸ್ತಿ ಮಾಡಿ ಅಂತ ಗ್ರಾಮಸ್ಥರು ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರಂತೆ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇಂದು ಈ ಅವಾಂತರಕ್ಕೆ ಕಾರಣ ಎಂಬ ಆರೋಪ ಕೇಳಿಬರ್ತಾ ಇದೆ. ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಧಾವಿಸಿದ ಅಧಿಕಾರಿಗಳು ಬ್ಯಾರಿಕೇಡ್ ಹಾಗೂ ಮಣ್ಣು ಗುಡ್ಡೆ ಹಾಕಿ ಸಂಚಾರ ಸ್ಥಗಿತಗೊಳಿಸಿದರು. ಘಟಪ್ರಭಾ ಪಟ್ಟಣಕ್ಕೆ ಇದೊಂದು ಪ್ರಮುಖ ಸಂಪರ್ಕ ಕೊಂಡಿಯಾಗಿತ್ತು. ಈಗ ಸೇತುವೆ ಬಂದ್ ಆಗಿರೋದ್ರಿಂದ ಶಾಲಾ ಮಕ್ಕಳು, ರೈತರು ಹಾಗೂ ಪ್ರಯಾಣಿಕರು ಮೈಲುಗಟ್ಟಲೆ ದೂರದ ಪರ್ಯಾಯ ಮಾರ್ಗ ಬಳಸುವಂತಾಗಿದೆ. ತಕ್ಷಣ ದುರಸ್ತಿ ಕಾರ್ಯ ಆರಂಭಿಸಲು ಆಗ್ರಹ ಕೇಳಿಬಂದಿದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.